ನಮಸ್ಕಾರ, ಶುಭೋದಯ, ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳನ್ನ ಎದುರಿಸ್ತಾ ಇದ್ದೀರಾ. ಆ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ನಿಮಗಿರುವಂತಹ ಒಂದೇ ಒಂದು ಉಪಾಯ ಅಂದರೆ ಈ ಒಂದು ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದರೆ ಖಂಡಿತವಾಗೂ ನಿಮಗೆ ಸಹಾಯ ಮಾಡುತ್ತೆ. ಅನೇಕ ಜನರು ಅಕ್ಷಯ ವೃಕ್ಷವನ್ನು ಪಡೆದುಕೊಂಡು ಅವರ ಜೀವನದಲ್ಲಿ ಒಳಿತನ್ನು ಕಾಣ್ತಾ ಇದ್ದಾರೆ. ಇನ್ನು ಫೆಬ್ರವರಿ 12ನೇ ತಾರೀಕು ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ 5 ದಿನ ನಡೀತಾ ಇದೆ. ಶ್ರೀರಾಮನ ದರ್ಶನವನ್ನು ಪಡೆದುಕೊಳ್ಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬಹುದು. ಇನ್ನು ನಿಮ್ಮೆಲ್ಲರ ನೆಚ್ಚಿನ ಗುರುಗಳನ್ನ ಭೇಟಿ ಮಾಡೋದಕ್ಕೆ ಸೂಕ್ತವಾಗಿರುವಂತಹ ಸಮಯ ಕುಬೇರ ಸಭೆ ಕಾರ್ಯಕ್ರಮ ಫೆಬ್ರವರಿ 12ನೇ ತಾರೀಕು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಕೆಲವು ಸತಿ ನಾವು ಈ ಜಾತಕ ನೋಡಿದಾಗ ತುಂಬ ಜನ ಹೇಳ್ತಾ ಇರ್ತಾರೆ, ನಿಮಗೆ 2 ಮದುವೆ ಯೋಗ ಇದೆ ಅಥವಾ ದ್ವಿಕಳತ್ರ ಯೋಗ ಇದೆ, ಮದುವೆ ಆಗದೆ ಡಿಲೇ ಆಗಿರುತ್ತೆ, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಇದು ಜೀವನದಲ್ಲಿ ನಡೆಯುತ್ತಾ ಅಥವಾ ಮುಂಚಿತವಾಗಿ ನಮ್ಮ ಜಾತಕವನ್ನು ನೋಡಿದಾಗ ಅದು ತಿಳ್ಕೊಳ್ಬಹುದಾ? ನಾವು 2 ಮದುವೆ ಆಗುವಂಥದ್ದು ಇರುತ್ತೆ ಅಥವಾ ಏನಾದರೂ ಒಂದು ಪರಿಹಾರ ಮಾಡಿಕೊಂಡ್ರೆ ಆಗುವಂಥದ್ದನ್ನು ನಾವು ತಡೆಗಟ್ಟಬಹುದಾ? ಏನು ಹೇಳ್ತೀರಾ ಗುರುಗಳೇ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜಾತಕ 100ಕ್ಕೂ 100 ಸತ್ಯವಾಗಿರುವಂಥದ್ದು. ಆದರೆ ಅದನ್ನು ಹೇಳುವಂಥ ಜ್ಯೋತಿಷಿ ಹೇಗೆ ಹೇಳ್ತಾನೋ ಗೊತ್ತಿಲ್ಲ. ಜಾತಕದಲ್ಲಿ ಆ ದೋಷಗಳು ಒಂದು, ನಾನು ಮೊದಲೇ ಹೇಳ್ತೀನಿ, ಅನೇಕ ಬಾರಿ ಹೇಳಿದೆ, ಅದು ರಿಪೋರ್ಟ್, ಅದು ಏನು ಅದಕ್ಕೆ ಸಂಬಂಧಪಟ್ಟ ನಮ್ಮ ಕಾಯಿಲೆ ಬಂದಿದ್ದ ಡಾಕ್ಟರ್ ಕಂಡುಹಿಡಿಯೋದು ನಮ್ಮ ದೇಹದಲ್ಲಿ ವೈಪರೀತ್ಯಗಳಾದಾಗ. ನಾವು ಸುಮ್ಮನೆ ಡಾಕ್ಟರ್ ಹತ್ರ ಏನು ಹೋಗಲ್ಲ. ಹೆಲ್ದಿ ಪರ್ಸನ್ ನಾವು ಯಾಕೆ ಹೋಗ್ತೀವಿ? ಅನ್ಹೆಲ್ದಿ ಹೋಗ್ತೀವಿ ನಾವು ಡಾಕ್ಟರ್ ಹತ್ರ. ಆಗ ತುಂಬ ನಮಗೆ ಫೀವರ್ ಬಂದಾಗಲೋ ಏನು ವ್ಯತ್ಯಾಸ ಆಗ್ತಾಯಿದೆ ನಮಗೆ ಅನ್ನೋವಾಗ ನಾವು ಹೋಗ್ತೀವಿ ಡಾಕ್ಟರ್ ಹತ್ರ. ಯಾವಾಗ ನಾವು ಡಾಕ್ಟರ್ ಬಳಿ ಹೋಗಿ ನಮಗೆ ಬೇಕಾದನ್ನು ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಾಗಿ ಮೆಡಿಸಿನ್ ತೊಗೊಳ್ತೀವೋ, ಇದು ಹಾಗೇನೆ, ಇದು ಒಂದು ಕೋರ್ಸ್, ಇದು ಒಂದು ಸಬ್ಜೆಕ್ಟ್. ನೀವು ಡಾಕ್ಟ್ರು ಅಂತ ಏನು ಕರೀತಾ ಇದ್ದೀರಿ, ತುಂಬ ನಿಮ್ಮ ದೇಹದಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಾಗ್ತಾಯಿದೆ, ತುಂಬ ಟಯರ್ಡ್ನೆಸ್ ಆಗ್ತಾಯಿದೆ, ತುಂಬ ಸುಸ್ತಾಗ್ತಾ ಇದೆ, ನಿಮ್ಮ ಮನೇಲಿ ಮಲಗಕ್ಕೂ ಆಗ್ತಾ ಇಲ್ಲ, ಎದ್ದು ಕೂತ್ಕೊಳ್ಳಿಕ್ಕೂ ಆಗ್ತಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿ ವೈದ್ಯರನ್ನ ಭೇಟಿ ಆದಾಗ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೋ, ಅಂಥ ಸಂದರ್ಭದಲ್ಲಿ ಎಸ್, ನಾನು ಈ ಡಾಕ್ಟರ್ ಹತ್ರ ಹೋದರೆ ಇಂತಹ ಸ್ಪೆಷಲಿಸ್ಟ್, ಇಂದು ಹೈ ಸ್ಪೆಷಲಿಸ್ಟ್ ಒಬ್ಬರು ಅಥವಾ ಹಾರ್ಟ್ ಸ್ಪೆಷಲಿಸ್ಟ್ ಒಬ್ಬರು, ಯಾವ ಪೇಯ್ನ್ ನಿಮಗಿದೆಯೋ ಅದನ್ನು ಒತ್ತುಕೊಂಡು ನೀವು ಅಲ್ಲಿಗೆ ಹೋದಾಗ ನಿಮ್ಮ ಬಗ್ಗೆ ಕೇರ್ ತಗೊಂಡು ಆ ಮೆಡಿಕೇಶನ್ ನಡೆಸಿದಾಗ ಯಾವ ರೀತಿಯಾಗಿ 100ಕ್ಕೂ 100 ನೀವು ನಂಬಿಕೆ ಇಟ್ಟು ವೈದ್ಯರ ಬಳಿ ಹೋದಾಗ ನಿಮ್ಮನ್ನು ಚೆಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳು ಮಾಡಿ ಯಾವ ಟೆಸ್ಟ್ಗಳಿದೆ ಎಲ್ಲ ಟೆಸ್ಟ್ಗಳನ್ನ ಮಾಡಿ ನಿಮ್ಮನ್ನು ಕಳಿಸ್ಕೊಡ್ತಾರೋ, ಹಾಗೆಯೇ 100ಕ್ಕೂ 100 ಕೂಡ ಇದು ರಿಪೋರ್ಟ್. ಜಾತಕದ ಒಂದು ರಿಪೋರ್ಟ್, ಅದರಲ್ಲಿ ಎಲ್ಲವೂ ಇರುತ್ತೆ, ಇನ್ಕ್ಲೂಡ್ ಎಲ್ಲ ಬರ್ತಿಂದ ಹಿಡಿದು ಡೆತ್ ತನಕ ಇರುವಂಥದ್ದೇ 100ಕ್ಕೂ 100 ಇರ್ತವೆ. ಅದರಲ್ಲಿ ಪರಿಗಣಿಸಿ ನೋಡ್ತಕ್ಕಂತಹದ್ದು ಈ ಕುಜದೋಷಾದಿಗಳಿಂದ ಹಿಡಿದು ಅಥವಾ ಕಳತ್ರ ದೋಷಗಳಿಂದ ಹಿಡಿದು ಆಮೇಲೆ ಯೋಗಗಳು ಇವೆಲ್ಲವೂ ಇರ್ತವೆ. ಕೆಲವರು ನಂಬಲ್ಲ, ಅವನ ಜಾತಕದಲ್ಲಿ ನಂಬಲ್ಲ ಅಂತಲೇ ಇರುತ್ತೆ. ಹಾಗಾಗಿ ಅವನ ಆ ವಾಮ ಮಾರ್ಗವನ್ನು ಹಿಡಿದು ಅವನು ಬದುಕಲೇಬೇಕಾಗತ್ತೆ, ಇನ್ನೊಬ್ಬರು ಮತ್ತು ದಕ್ಷಿಣ ಮಾರ್ಗವನ್ನು ಹಿಡಿದು ಬದುಕಬೇಕಾಗತ್ತೆ. ಇದು ವಾಸ್ತವ. ಆದರೆ ಆ ದೋಷಗಳಿಗೆ ಏನು ಪರಿಹಾರವಾದರೂ ಏನು? ನೀವು ಜಾತಕ ತಗೊಂಡೋಗಿದ್ರೆ ಬಹುಶಃ ಈ ಸಣ್ಣ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ, ಅವರು ಕೂಡ ಅದನ್ನು ಹೇಳ್ಬಿಡ್ತಾರೆ ನಿಮಗೆ, ಯಾವುದಕ್ಕೆ ಎಂಥದ್ದಕ್ಕೆ ಕುಜದೋಷ ಇರುತ್ತೆ, ಕಳತ್ರ ದೋಷ ಇರುತ್ತೆ ಎಲ್ಲ ಹೇಳ್ತಾರೆ. ಆದರೆ ರೆಮಿಡಿಗಳನ್ನ ಮಾಡಿಸ್ಕೊಳ್ಳಿ ನೀವು ವಿಫಲರಾಗ್ತಾ ಇದೆ ಎಲ್ಲೋ ಒಂದು ಕಡೆ. ಪರ್ಫೆಕ್ಟ್ ಆಗಿ ಅದನ್ನು ನೋಡ್ಬಿಟ್ಟು ಏನ್ ಮಾಡ್ತಾ ಇದ್ದ, ನಿನಗೆ ಕಾಳಸರ್ಪ ದೇವಸ್ಥಾನ ಸೂಚನೆ ಮಾಡಿಬಿಡ್ತಾರೆ, ಅಲ್ಲಿ ಹೊರಟೋಗ್ತಾರೆ ಅವರು. ಇದು ಸ್ವಲ್ಪ ಗಮನಿಸಲ್ಲ ಅವರು. ನಾನು ನೋಡಿದ್ದೀನಿ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ರೆಮಿಡಿಗಳನ್ನ ಮಾಡುವಾಗ ಅದಕ್ಕೆ ಅಕ್ಕಿ ಹಿಟ್ಟು, ಉದ್ದಿನ ಹಿಟ್ಟು, ಉರುಳಿ ಹಿಟ್ಟು, ಆ 3 ಕೂಡ ಸರ್ಪ ಮಾಡಬೇಕು. ಆ ಸರ್ಪಗಳನ್ನು ಮಾಡಿ ಹಾಲಲ್ಲಿ ಕಲಿಸಿಬಿಟ್ಟು ಆ ಸರ್ಪಗಳನ್ನ ಮಾಡಬೇಕು. ಅದರಲ್ಲಿ ಒಂದು ಹರಿದ್ರದ್ದು, ಇನ್ನೊಂದು ಕುಂಕುಮದ್ದು, ಇನ್ನೊಂದು ಬಿಳಿಯ ವರ್ಣದ್ದು, ಇಷ್ಟು 3 ಸರ್ಪಗಳನ್ನು ಮಾಡಿ ಅದರಲ್ಲಿ ಇವರಿಗೆ ಸಂಬಂಧಪಟ್ಟ ಮಂತ್ರ ಪುರಸ್ಸರ ಆವಾಹನೆ ಮಾಡಿಸಿ ಈ ಪೂಜೆಯನ್ನು ಮಾಡಿದ್ರೆ ಬಿಂಬ, ಕುಂಭ, ಮಂಡಲ ಅಂತ ಹೇಳ್ತಿರ್ತೀನಿ ನಾನು, ಇದನ್ನೆಲ್ಲ ಮಾಡಿಸಿ ಹೋಮವನ್ನು ಮಾಡಿಸಿ ಇದನ್ನು ಕೆಲವು ನದಿ ತೀರದಲ್ಲೋ ಆಲಯ ಪಕ್ಕದಲ್ಲೋ ಈ ಥರ ಎಲ್ಲಾದರೂ ಒಂದು ಅದಕ್ಕೆ ಸಂಬಂಧಪಟ್ಟ ಆ ಒಂದು ಎನರ್ಜಿ ಇರುವಂಥ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಮಾಡಿ ಇದನ್ನು ಕಳತ್ರ ದೋಷವನ್ನು ಹೋಗಲಾಡಿಸ್ಕೊಳ್ಬೇಕು. ಯಾವಾಗ ಮೆಡಿಕೇಶನ್, ಇದು ಇವರಿಗೆ ಮೆಡಿಕೇಶನ್ ಇದು ನಡೆದಾಗ ಆ ದೋಷದ ಹೊರಗೆ ಬರ್ತಾರೆ. ಇದೇ ರೀತಿಯೇ ಇನ್ನು ಒಂದು ರೀತಿಯ ಕುಜದೋಷ ಇರುತ್ತೆ ಅಂದ್ಕೊಳ್ಳೋಣ. ಈಗ ಹುಡುಗನಿಗೆ ಕುಜದೋಷ ಇರುತ್ತೆ, ಹುಡುಗಿಗೂ ಇರುತ್ತೆ, ಅಥವಾ ಇಬ್ಬರಿಗೂ ಕಳತ್ರ ದೋಷ ಇರುತ್ತೆ ಅಂದ್ಕೊಳ್ಳೋಣ. ಆ ಕಳತ್ರ ದೋಷಕ್ಕೂ ಕೂಡ ಇರ್ತಕ್ಕಂಥದ್ದು ಏನು, ಇಬ್ಬರಿಗೂ ಒಂದೇ ಮಾಡ್ತಾರೆ, ಆಗ ಬರಲ್ಲ, ಆಗ ಬರೋಕ್ಕೆ ಸಾಧ್ಯವೂ ಇಲ್ಲ. ಅಂತಹ ಕಳತ್ರ ದೋಷಗಳು ಇದ್ದಾಗಲೂ ಕೂಡ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು
ವರನಿಗೆ ಹುಡುಗನಿಗೆ ಮಾಡುವಂಥ ಪದ್ಧತಿ ಏನು ಅಂತಂದರೆ ಆ ಹುಡುಗ ಮಾಡಬೇಕಾಗಿರತಕ್ಕಂತಹದ್ದು ವಿಶೇಷವಾಗಿ ಈ ಹೋಮ ಆಗಿರ್ಬೋದು, ಆಮೇಲೆ ಧಾನ್ಯದಿಂದ ಮಾಡುವಂಥದ್ದಾಗಿರ್ಬೋದು, ನೀರಲ್ಲಿ ಬಿಡಿಸುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಸೇಮ್. ಕೆಲವೊಂದೆಲ್ಲ ಕೂಡ ಹಾಗೆ ಇರುತ್ತೆ. ಇನ್ನು ಪ್ರಮುಖವಾಗಿರ್ತಕ್ಕಂಥ ಕೆಲವಿರುತ್ತೆ ಲಕ್ಷಣ, ವೃಕ್ಷ ಛೇದನವನ್ನು ಹುಡುಗನ ಕೈಯಿಂದ ಮಾಡಿಸ್ತಕ್ಕಂಥದ್ದು. 2 ಬಾರಿ ಪೂಜೆಗೂ ಸ್ನಾನ ಮಾಡ್ಕೊಂಡು ಬಂದಿರಬೇಕವ. ಆ ನಂತರ ಮತ್ತೂ ಕೂಡ ಇದೊಂದು ರೀತಿ ಅಶೌಚ, ನಂತರ ಸ್ನಾನ ಮಾಡಬೇಕಾತ. 2 ಸ್ನಾನವನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಕದಲಿ ವಿವಾಹ, ಅರ್ಕ ವಿವಾಹ, ವೃಕ್ಷ ಛೇದನ ಮಾಡೋ ಮುಖಾಂತರ ಮಾಡುವಂಥ ಪದ್ಧತಿ. ಆ ವೃಕ್ಷ ಛೇದನ ಮಾಡ್ಸೋಕ್ಕೂ ನನಗೆ ಮನಸ್ಸು ಬರಲ್ಲ, ಮಾಡಲಿಕ್ಕೂ ಇಷ್ಟ ಆಗಲ್ಲ. ಅದಕ್ಕೆ 2 ಬಾರಿ ಸ್ನಾನ ಮಾಡಿಸುವಂಥ ಪದ್ಧತಿ ವಿಧಾನಗಳೆಲ್ಲ ಇರತಕ್ಕಂತಹದ್ದು. ಇನ್ನು ಹಾಗೆಯೇ ಈ ವಧುವಿಗೂ ಕೂಡ ಇರತಕ್ಕಂತಹ ದೋಷವನ್ನು ಹೋಗಲಾಡಿಸ್ಕೊಳ್ಳಲಿಕ್ಕೆ ಎಲ್ಲವೂ ಕೂಡ ಬಿಂಬ, ಕುಂಭ, ಮಂಡಲ ಇವೆಲ್ಲವೂ ಕೂಡ ರಂಗವಲ್ಲದ ಅಲಂಕೃತ್ಯ ಪೂಜೆಯನ್ನು ಮಾಡಿಸಿ ತದನಂತರ ಮಾಡುವಂಥದ್ದು ಏನಾಯಿತು ಅಂತಂದರೆ ಕುಂಭ ವಿವಾಹ. ಆ ಕುಂಭ ವಿವಾಹವನ್ನು ಕರೆಕ್ಟಾಗಿ ಮಾಡಿಸ್ತಕ್ಕಂಥದ್ದು. ಇದನ್ನು ಮಾಡಿ ದಾಳಿಂಬೆ ಹಣ್ಣನ್ನು ದಾನ ಮಾಡಬೇಕು. ಇವರು ಬಹಳ ಯಥೇಚ್ಛವಾಗಿ ದಾಳಿಂಬೆ ಹಣ್ಣುಗಳನ್ನು ದಾನ ಮಾಡಬೇಕು ಆಶ್ರಮಗಳಿಗೆ. ಇನ್ನೂ ಸಾಧ್ಯವಾದರೆ ಇವರು ರಕ್ತದಾನವನ್ನು ಕೂಡ ಮಾಡಬೇಕು. ಇಲ್ಲಿ ಆ ದೋಷಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ, ಏನು ಮಾಡೋದು ಸಾಧ್ಯ ಇಲ್ಲ. ಇದ್ರೂ ಕೂಡ ಪರಿಹಾರ ಈಸಿಯಾಗಿ ಆಗುವಂಥದ್ದು. ಇನ್ನು ಸಣ್ಣ ಪುಟ್ಟ ಮನೆಯಲ್ಲಿ ಕೋಲ್ಡ್ ವಾರ್, ಮೂಗು ಅಂದಮೇಲೆ ನೆಗಡಿ ಬರುತ್ತಲ್ಲ, ಆಮೇಲೆ ಸಣ್ಣ ಪುಟ್ಟ ಕೋಲ್ಡ್ ವಾರ್ ಆಗಿ ಕ್ಲಿಯರ್ ಆಗುತ್ತೆ. ಹಾರ್ಟ್ ವಾರ್ ತನಕ, ಆ ವಾರ್ ತನಕ ಹೋಗಿ ಪ್ರಾಬ್ಲಮ್ ಸಿಕ್ಕಾಕೊಳ್ತಕ್ಕ ಸಮಯ ಬರೋದಿಲ್ಲ. ಇಲ್ಲಿ ನೀವು ಆಕ್ಚುಲಿ ಮಗುನಲ್ಲಿದ್ದಾಗ ಹೇಳಿರೋದು ನಿಮಗೆ ಲಸಿಕೆ ಹಾಕ್ಸಿ ಅಂತ, ಆ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕ್ಸಿ ಅಂತ. ದೊಡ್ಡವರಾದಾಗ ಬೇಕಾಗಿಲ್ಲ ನಿಮಗೆ. ಯಾವಾಗ ನೀವು ಪೋಲಿಯೋ ಅಟ್ಯಾಕ್ ಆಗಬಾರ್ದು ಅನ್ನೋದಾದ್ರೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಿರ್ತೀರಿ. ಹಾಗೆಯೇ ಇದು ಕೂಡ ಅದನ್ನು ನೋಡ್ಕೊಂಡು ಎಚ್ಚೆತ್ಕೊಂಡು ನೀವು ಮಾಡ್ಕೊಳ್ಳೋದ್ರೆ ಮತ್ತೆ ತೋರಿಸಿ ಎಲ್ಲಿ ಬರುತ್ತೆ, ಬರಲ್ಲ. ಅದನ್ನು ಮಾಡ್ಕೊಳ್ಳೋಕೆ ವಿಫಲರಾಗ್ತೀರಿ. ಇಂಥವೆಲ್ಲ ಸ್ವಲ್ಪ ಗಮನಿಸ್ಕೊಂಡು ಮಕ್ಕಳ ಭವಿಷ್ಯದ ಬಗ್ಗೆ ತಂದೆ ತಾಯಿಗಳಾದ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ ವಿಧಾನಗಳಿವೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಜಾತಕ ಅನ್ನುವಂಥದ್ದು ಸತ್ಯ, ಅದನ್ನು ನಾವು ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಈ ರೀತಿಯಾಗಿರುವಂಥ ದೋಷಗಳಿದ್ದಾಗ ಸರಳವಾಗಿ ಪರಿಹಾರ ಮಾಡಿಕೊಂಡ್ರೆ ಆ ರೀತಿ ದ್ವಿಕಳತ್ರ ಯೋಗ ಅನ್ನುವಂಥದ್ರಿಂದ ನಾವು ಹೊರಗಡೆ ಬರಬಹುದು. 2 ಮ್ಯಾರೇಜಸ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಮ್ಯಾರೇಜಲ್ಲಿ ಡಿಲೇ ಆಗ್ತಾ ಇದೆ, ಅಥವಾ ನಿಮ್ಮ ಜಾತಕ ನೋಡಿ ನಿಮಗೂ ಕೂಡ 2 ರೀತಿಯಾಗಿ 2 ಮದುವೆಗಳಾಗುವಂಥ ಯೋಗ ಇದೆ ಅಂತ ತಿಳಿಸಿದರೆ ಇದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ರೆಮಿಡಿನ ಫಾಲೋ ಮಾಡಿದ್ರೆ ಸಾಕು, ಖಂಡಿತ ಈ ಒಂದು ದೋಷದಿಂದ ನೀವು ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.